ಇನ್ನು ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಭಾರೀ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಹೈದರಾಬಾದ್ ತಲುಪಿದ ಜಾರ್ಖಂಡ್ ಶಾಸಕರು ಖಾಸಗಿ ಬಸ್ನಲ್ಲಿ ಜಾರ್ಖಂಡ್ ಶಾಸಕರು ಹೈದರಾಬಾದ್ಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತಹ ಬೆನ್ನಲ್ಲೇ ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಭಾರೀ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಹೈದರಾಬಾದ್ ತಲುಪಿದ ಜಾರ್ಖಂಡ್ ಶಾಸಕರು ಸರ್ಕಾರ ರಚನೆಗೆ ಸಾಕಷ್ಟು ಕಸರತ್ತನ್ನ ಮಾಡಲಾಗ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಜಾರ್ಖಂಡ್ನ ಶಾಸಕರು ಹೈದರಾಬಾದ್ಗೆ ಆಗಮಿಸಿದ್ದಾರೆ. ಅದೇ ರೀತಿಯಾದಂತಹ ಹೈಜಾಕ್ ಆಗದೇ ಇರಲಿ, ಆಪರೇಷನ್ಗಳು ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ತಮ್ಮ ಶಾಸಕರುಗಳನ್ನ ಸೇಫ್ ಮಾಡ್ಕೊಳ್ತಾ ಇದ್ದಾರೆ. ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಭಾರೀ ಕಸರತ್ತನ್ನ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಹೈದರಾಬಾದ್ ತಲುಪಿದ್ದಾರೆ ಜಾರ್ಖಂಡ್ನ ಶಾಸಕರು. ಖಾಸಗಿ ಬಸ್ಗಳಲ್ಲಿ ಜಾರ್ಖಂಡ್ನ ಶಾಸಕರು ಹೈದರಾಬಾದ್ಗೆ ಆಗಮಿಸಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಜಾರ್ಖಂಡ್ನ ಶಾಸಕರುಗಳು ಹೈದರಾಬಾದ್ಗೆ ಆಗಮಿಸಿರುವಂತಹ ದೃಶ್ಯಾವಳಿಗಳು. ಒಂದು ಕಡೆ ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಭಾರೀ ಕಸರತ್ತನ್ನ ನಡೆಸಲಾಗ್ತಾ ಇರುವಂಥದ್ದು. ಎಲ್ಲ ಪಕ್ಷಗಳು ಕೂಡ ತಮ್ಮ ಶಾಸಕರುಗಳನ್ನ ಸೇಫ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಆಪರೇಷನ್ಗಳು ಆಗದೇ ಇರಲಿ, ಹೈಜಾಕ್ ಆಗದೇ ಇರಲಿ ತಮ್ಮ ಶಾಸಕರು ಅನ್ನೋ ಒಂದು ಕಾರಣಕ್ಕಾಗಿ ಶಾಸಕರುಗಳನ್ನು ಸೇಫ್ ಮಾಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಜಾರ್ಖಂಡ್ನ ಶಾಸಕರುಗಳು ಹೈದರಾಬಾದ್ಗೆ ಆಗಮಿಸಿದ್ದಾರೆ. ಹೈದರಾಬಾದ್ನಲ್ಲಿ ಖಾಸಗಿ ಬಸ್ ಮುಖಾಂತರ ಹೈದರಾಬಾದ್ಗೆ ಆಗಮಿಸಿರುವಂತಹ ಶಾಸಕರುಗಳು ಏನು ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಭಾರೀ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಸಾಕಷ್ಟು ಲಾಭಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಸರ್ಕಾರವನ್ನು ರಚನೆ ಮಾಡುವಂತಹ ಸಲುವಾಗಿ ತಮ್ಮ ಶಾಸಕರುಗಳನ್ನು ಸೇಫ್ ಮಾಡ್ಕೊಳ್ತಾ ಇರೋದು ಇದು ಗಮನಿಸ್ತಾ ಇದ್ದೀವಲ್ಲ, ಇದು ಜಾರ್ಖಂಡ್ನ ಶಾಸಕರುಗಳು ಹೈದರಾಬಾದ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳು ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂಥದ್ದು. ಈಗಾಗಲೇ ಹೈದರಾಬಾದ್ಗೆ ಆಗಮಿಸಿದ್ದಾರೆ, ಅಲ್ಲಿ ಅವರು ಶಾಸಕರುಗಳು ಇದ್ದಾರೆ. ಸರ್ಕಾರ ರಚನೆ ಆದ ಬಳಿಕ ಶಾಸಕರುಗಳನ್ನು ಮತ್ತೆ ಜಾರ್ಖಂಡ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಶಾಸಕರುಗಳು ಯಾವುದೇ ರೀತಿಯಾಗಿ ಹೈಜಾಕ್ ಆಗದೇ ಇರಲಿ, ಯಾವುದೇ ರೀತಿಯಾದಂಥ ಆಪರೇಷನ್ಗಳು ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಸದ್ಯಕ್ಕೆ ಶಾಸಕರುಗಳನ್ನು ಹೈದರಾಬಾದ್ಗೆ ಕರ್ಕೊಂಡು ಬರಲಾಗಿದೆ.